ನೋಡಿದ್ರೆ ಮಹಾಭಾರತದ ಕಾಲದ ನೆನಪು ಬರುತ್ತೆ. ದ್ರೋಣಾಚಾರ್ಯರ ಘರಟಿಯಲ್ಲಿ ಬಿಲ್ವಿದ್ಯೆಯಲ್ಲಿ ನಿರತರಾಗಿರುವ ರಾಜಕುಮಾರರ ನೆನಪಾಗುತ್ತೆ. ಒಂದಲ್ಲ ಎರಡಲ್ಲ 34 ಮಕ್ಕಳು ಧನಸ್ಸು ಹಿಡಿದು ಸಮರಕ್ಕೆ ಸಜ್ಜಾಗ್ತಿದ್ದಾರೆ. ಆದರೆ ಇದು ಸಮಾಜದ ಮುಖ್ಯ ವಾಹಿನಿಯಿಂದ ದೂರ ಉಳಿದಿರೋ ಮಕ್ಕಳನ್ನ ಹೊಸ ಬಾಳಿನತ್ತ ಕೊಂಡೊಯ್ಯುವ ಪ್ರಯತ್ನ. ಹೌದು, ಈ ದೃಶ್ಯ ನೋಡಿದ್ರೆ ಯುದ್ಧಕ್ಕೆ ಶಸ್ತ್ರಾಸ್ತ್ರ ವಿದ್ಯಾಭ್ಯಾಸ ನಡೆಯುತ್ತಿದೆಯೇನೋ ಅಂದುಕೊಂಡ್ರ. ಆದರೆ ಕ್ರೀಡಾ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕಾಗಿ ನಡೆಯುತ್ತಿರುವ ಬಿಲ್ಲು ವಿದ್ಯೆ ಅಭ್ಯಾಸ ಶಿಬಿರ. ಉಡುಪಿಯ ಕುಂದಾಪುರದ ಕುಂಬಾಶಿಯಲ್ಲಿ ನಡೆಯುತ್ತಿರೋ ತರಬೇತಿ ಶಿಬಿರ ವನವಾಸಿ ಕಲ್ಯಾಣಾಶ್ರಮ ಹಾಗೂ ಕೊರಗ ಸಂಘಟನೆಯ ಆಶ್ರಯದಲ್ಲಿ ಈ ವಿನೂತನ ಶಿಬಿರ ನಡೆಯುತ್ತಿದೆ. ಅರಣ್ಯವಾಸಿಗಳ ಕೊರಗ ಜನಾಂಗದವರು ನಗರವಾಸಿಗಳಾಗಿ ತಮ್ಮ ಮೂಲ ವಿದ್ಯೆ ಮರೆಯುತ್ತಿದ್ದಾರೆ. ಹಾಗಾಗಿ ಆ ಸಮುದಾಯದ ಮಕ್ಕಳನ್ನ ಮತ್ತೆ ಮತ್ತೆ ಬಿಲ್ಲು ವಿದ್ಯೆಯಲ್ಲಿ ತೊಡಗಿಸುವಂತೆ ಮಾಡುವ ಗುರಿಯೊಂದಿಗೆ ಈ ತರಬೇತಿ ನಡೆಯುತ್ತಿದೆ. ಕುಂಬಾಶಿ ಮಕ್ಕಳ ಮನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿಬಿರ ಆಯೋಜಿಸಿದೆ. ಆದರೆ ಈ ಬಾರಿ ವಿನೂತನವಾದ ಶಿಬಿರವನ್ನ ಕೊರಗ ಸಮುದಾಯದ ಮಕ್ಕಳಿಗಾಗಿ ಒಂದು ವಾರ ಹಮ್ಮಿಕೊಂಡಿದೆ. ಕೊರಗ ಸಮುದಾಯದ ಮಕ್ಕಳನ್ನ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಕ್ಕಾಗಿ ತರಬೇತಿ ನೀಡಲಾಗುತ್ತಿದೆ. ಆದರೆ ಈ ವರ್ಷ ಏನು ಮಾಡಿದ್ದೇವೆ ಅಂದರೆ, ನಮ್ಮ ಶಿಬಿರದಲ್ಲಿ ಒಂದು ಬದಲಾವಣೆ ಅಂದರೆ ಬರೀ ಬಿಲ್ ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಆ ಬಿಲ್ ವಿದ್ಯೆ ಅಂದರೆ ಯಾಕೆ ಮಾಡಬೇಕು ಅಂದರೆ, ನಮ್ಮ ಕೊರಗ ಸಮುದಾಯದ ಮಕ್ಕಳಲ್ಲಿ ಅವರಿಗೆ ಗುರಿ ಇಡತಕ್ಕಂಥದ್ದು, ಚಿಟಬಿಲ್ ಅಂತಕ್ಕಂಥ ಒಂದು ಇದರಲ್ಲಿ ಭಾಳ ಹುಷಾರಾಗಿದ್ದಾರೆ ಅಂತಕ್ಕಂಥದ್ದು, ಅವರಿಗೆ ಗುರಿ ಇಡುವುದೆಲ್ಲ ಅಷ್ಟು ಚೆನ್ನಾಗಿ ಗೊತ್ತಿದೆ ಅಂತಕ್ಕಂಥದ್ದು ನಮ್ಮ ಆಲೋಚನೆ ಮತ್ತು ನಾವು ಹಿಂದೆ ಎಲ್ಲರ ಹತ್ರ ಕೇಳ್ತಕ್ಕಂಥ ವಿಚಾರ. ಈ ನೆಲೆಯಲ್ಲಿ ಅದನ್ನು ಹೇಳ್ಕೊಡ್ಲಿಕ್ಕೆ ನಾವು ಪ್ರಬೋಧನಂದ ಅಂಥೇಳಿ ಪಶ್ಚಿಮ ಬಂಗಾಳದವರು, ಗುವಾಹಟಿಯವರು, ಅವರು ಮತ್ತು ಅವರ ಸ್ನೇಹಿತರು ಒಂದು 4 ಜನ ಇಲ್ಲೇ ಇದ್ದಾರೆ. ಅವರು ಒಂದು ವಾರ ಇಲ್ಲೇ ಇರ್ತಾರೆ. ಅವರು ನಿರಂತರವಾಗಿ ತುಂಬ ಚೆನ್ನಾಗಿ ಅವರು ಹಿಂದಿ ಮಾತಾಡ್ತಾರೆ. ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಈ ವಿನೂತನ ಶಿಬಿರ ನಡೆಯುತ್ತಿದೆ. 14 ಜಿಲ್ಲೆಗಳಲ್ಲಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ವನವಾಸಿ ಕಲ್ಯಾಣಾಶ್ರಮ ಪಣ ತೊಟ್ಟಿದೆ. ಸಾಂಪ್ರದಾಯಿಕ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಬಿಲ್ಲು ವಿದ್ಯೆಯ ತರಬೇತಿಯನ್ನ ನೀಡಲಾಗುತ್ತಿದೆ. ಉತ್ತಮ ಬಿಲ್ಲು ವಿದ್ಯೆ ಪಡೆದವರನ್ನ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸಿದೆ. ಪಶ್ಚಿಮ ಬಂಗಾಳ ಬಿಲ್ಲು ವಿದ್ಯೆ ತರಬೇತುದಾರರು ಮಕ್ಕಳಿಗೆ ತರಬೇತಿಯನ್ನ ನೀಡುತ್ತಿದ್ದಾರೆ. ಬಿಲ್ಲು ವಿದ್ಯೆ ಅರಣ್ಯವಾಸಿಗಳಾಗಿದ್ದ ಕೊರಗ ಸಮುದಾಯದ ಪರಂಪರೆಯಿಂದ ಬಂದ ವಿದ್ಯೆ. ಈ ವಿದ್ಯೆಯಲ್ಲಿ ಈ ಸಮುದಾಯ ತೊಡಗಿಕೊಳ್ಳುವಂತೆ ಮಾಡುವುದರಿಂದ ಹಿಂದುಳಿದ ವರ್ಗ ಮುಖ್ಯ ವಾಹಿನಿಗೆ ತರುವ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಮತ್ತಷ್ಟು ಯಶಸ್ಸು ಸಾಧಿಸುವುದಕ್ಕೆ ಸಹಕಾರಿಯಾಗುವುದು ಮಾತ್ರ ಖಂಡಿತ. ನಮ್ಮ ಪ್ರತಿ ವರ್ಷ ಬೇರೆ ಬೇರೆ ಥರ ಶಿಬಿರ ಮಾಡ್ತಾರೆ. ಆದರೆ ಈ ಸಲ ಮಾತ್ರ ಸ್ಪೆಷಲ್ ಆಗಿ ಇದು ಆರ್ಚರಿ ಟ್ರೈನಿಂಗ್ ಅಂತ ಮಾಡ್ತಿದ್ದಾರೆ. ಅದು ತುಂಬ ಒಳ್ಳೆಯದಿದೆ, ಉಪಯುಕ್ತವಾದದ್ದು. ಎಲ್ಲರೂ ತುಂಬ ಚೆನ್ನಾಗಿ ಕಲಿತಿದ್ದಾರೆ. ಮತ್ತು ತುಂಬ ಶಿಬಿರ ಮಾಡಿದ್ದಾರೆ. ಇದು ತುಂಬ ಸ್ಪೆಷಲ್ ಆಗಿ ಖುಷಿ ಆಗ್ತಿದೆ ಎಲ್ರಿಗೂ. ಎಷ್ಟು ಜನ ಇದ್ರು? ಒಟ್ಟಿಗೆ 35 ಜನ ಇದ್ವಿ. ಒಟ್ಟಿನಲ್ಲಿ ಬಿಲ್ಲು ವಿದ್ಯೆ ನೀಡುವ ಮೂಲಕ ಕೊರಗ ಸಮುದಾಯದ ಚತುರ ಮಕ್ಕಳನ್ನ ಮತ್ತೆ ಸಮಾಜದಲ್ಲಿ ಮಿಂಚುವಂತೆ ಮಾಡುವ ಮೂಲಕ ಆತ್ಮವಿಶ್ವಾಸ ತುಂಬುವುದು ಶ್ಲಾಘನೀಯ. ಇಂತಹ ತರಬೇತಿ ಎಲ್ಲಾ ಕಡೆಯೂ ನಡೆದರೆ ಮತ್ತಷ್ಟು ಸಮರ್ಥ ಕ್ರೀಡಾಪಟುಗಳು ಭಾರತದ ಹಿರಿಮೆ ಹೆಚ್ಚಿಸಬಲ್ಲರು ಅನ್ನುವುದು ಸುಳ್ಳಲ್ಲ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.